ತುಂಬಾ ಜನ ಕೇಳ್ತಾ ಇದ್ದೀರಾ ನಿಮ್ ಸ್ಕಿನ್ ಕೇರ್ ರೂಟೀನ್ ಹೇಳಿ, ನೀವೇನ್ ಯೂಸ್ ಮಾಡ್ತೀರಾ, ಪ್ರಾಡಕ್ಟ್ಸ್ ತಗೋಬೇಕು ಅಂತ. ಲೈಕ್ ಒಂದ್ 2-3 ಡಾಕ್ಟರ್ಸ್ ತೋರ್ಸಿದೀನಿ. ಫೌಂಡೇಶನ್ ಕಾಂಪ್ಯಾಕ್ಟ್ ಏನು ಯೂಸ್ ಮಾಡಿಲ್ಲ, ಯಾವ್ದೇ ತರ ಕ್ರೀಮ್ಸ್ ಯೂಸ್ ಮಾಡಿಲ್ಲ. ಗೊತ್ತಾ ಮೈಸೂರಿ? ಇಲ್ಲ ಇಲ್ಲ ಗೊತ್ತಿಲ್ಲ. ಗಾ ಗಾ ನಾ ಬಿಟ್ರೆ ನಂಗೆ ಏನು ಗೊತ್ತಿಲ್ಲ. ಡಯಟ್ ಸ್ಟಾರ್ಟ್ ಮಾಡಿದ್ವಾ? ಇವತ್ತಿಂದ ಶುಗರ್ ತಿನ್ಲೇಬಾರ್ದು ಅಂತ ಪ್ಯಾನಿಕ್ ಆಗ್ತವ್ರೆ ಸಚಿನ್ ಅವರು. Yes, now it's completed. ಸಾಗಾ ಮನೆಗೂ ಕೆಲಸ ಇದೆ. ಇವಳು ದೋಸೆ ಇಟ್ಟಿರ್ಬೇಕು ನಾಳೆಗೆ. ಓ ಹೌದು ಅದು. ಹಾಯ್ ಸಾಗಾ ಸ್ಟೋರೀಸ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ನಮ್ಮ ಹೊಸ ಬ್ಲಾಗಿಗೆ ಸ್ವಾಗತ ಗೈಸ್. ಅಂಡ್ ಇವತ್ತು ರಾಮನವಮಿ ಆಗಿರೋದ್ರಿಂದ ಹ್ಯಾಪಿ ರಾಮನವಮಿ. ಅಂಡ್ ನಮ್ಗೆ ಸಂಡೇ ಇವತ್ತು 2 ಇವೆಂಟ್ ಇದೆ. 2 ಇವೆಂಟ್ ಹೋಗ್ಬೇಕು, ನಮ್ಗೆ ಇನ್ವೈಟ್ ಇದೆ. ಹೋಗಕ್ಕೆ ರೆಡಿ ಆಗಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ನಾನೇ ಪೂಜೆ ಮಾಡಿದ್ವಿ ಮನೇಲಿ. ರಾಮನವಮಿ ಎಲ್ಲ ಪೂಜೆ ಮಾಡಿದ್ವಿ. ಇವತ್ತು ಸಚಿನ್ ಪೂಜೆ ಮಾಡಿರೋದು. ರಾಮ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದೆ. ಅದೇ ಈ ವ್ಲಾಗ್ ಅಲ್ಲಿ ನಾವು ಹೆಂಗ್ ಹೋಗ್ತೀವಿ, ಇವೆಂಟ್ ಎಲ್ಲ ಏನಿದೆ ಅಂತ ತೋರ್ಸೋಣ. ಯಾವ ಇವೆಂಟ್, ಏನ್ ಇವೆಂಟ್, ಮೈಸೂರಲ್ಲಿ ಹೊಸ ಹೊಸ ಕೆಫೆಸ್ ಎಲ್ಲ ಓಪನ್ ಆಗ್ತಿದೆ, ಎಕ್ಸ್ಪ್ಲೋರ್ ಮಾಡಿ ನೀವು ಅಂತ ವಿಡಿಯೋ ಮಾಡ್ತಾ ಇದೀವಿ. ಆಮೇಲೆ ಹೆಂಗೂ ಬೇಗ ರೆಡಿ ಆಗಿದೆ. ನಮ್ಗೆ 4:30 ಇನ್ವೈಟ್ ಇರೋದಲ್ವಾ. ಸೊ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಎಲ್ಲ ಹೇಳು. ತುಂಬಾ ಜನ ಕೇಳ್ತಿದ್ರು, ನಾನು ಕಮೆಂಟ್ಸ್ ನೋಡ್ತಾನೆ ಸ್ಕಿನ್ ಕೇರ್ ಎಲ್ಲದಕ್ಕೂ ಇವ್ರು ರಿಪ್ಲೈ ಮಾಡ್ತಾರೆ, ನನಗೆ ಹೇಳ್ತಾರೆ. ಜಾಸ್ತಿ ಕಮೆಂಟ್ಸ್ ಎಲ್ಲ ನೋಡೋದು ನಾನು. ತುಂಬಾ ಜನ ಕೇಳ್ತಾ ಇದ್ದೀರಾ ನಿಮ್ ಸ್ಕಿನ್ ಕೇರ್ ರೂಟೀನ್ ಹೇಳಿ, ನೀವೇನ್ ಯೂಸ್ ಮಾಡ್ತೀರಾ ಹಾಗೆ ಹೀಗೆ ಅಂತ. ಜಾಸ್ತಿ ಏನು ಯೂಸ್ ಮಾಡಲ್ಲ, ನಾರ್ಮಲ್. ಅಂದ್ರೂ ತುಂಬಾ ಜನ ಕೇಳ್ತಾ ಇದ್ದೀರಾ ಅಂತ ಹೇಳೋಣ ಅಂತ ಅನ್ಕೋತಾ ಇದೀನಿ. ಸೊ ಇವತ್ ನಾನ್ ರೆಡಿ ಆಗೋದಕ್ಕೆ ಏನೇನು ಯೂಸ್ ಮಾಡಿದೀನಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀನಿ ಬನ್ನಿ. ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ ಗ್ಲೋಯಿಂಗ್ ಸ್ಕಿನ್ ಗೆ ಸೀಕ್ರೆಟ್ ಏನು, ನಿಮ್ ಸ್ಕಿನ್ ಕೇರ್ ರೂಟೀನ್ ಹೇಳಿ, ನೀವ್ ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ. ಅಂಡ್ ನಾನು ನನ್ ಸ್ಕಿನ್ ಕೇರ್ ರೂಟೀನ್ ಫಿಕ್ಸ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ತಗೊಂಡಿದ್ದೀನಿ. ಅಂಡ್ ನನ್ ಸ್ಕಿನ್ ತುಂಬಾ ಡ್ರೈ ಆಗಿರೋದ್ರಿಂದ ಎಲ್ಲಾ ಪ್ರಾಡಕ್ಟ್ಸ್ ನಂಗೆ ಸೆಟ್ ಆಗ್ತಿರ್ಲಿಲ್ಲ. ಅಂಡ್ ಹಿಂಗೆ ನಾನು ಡಾಕ್ಟರ್ ಹತ್ರ ತೋರ್ಸಿ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಲೈಕ್ ಒಂದ್ 2-3 ಡಾಕ್ಟರ್ಸ್ ತೋರ್ಸಿದೀನಿ. ಅವ್ರು ಕೊಡೋ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ನನ್ಗೆ ಫುಲ್ ಆಯಿಲಿ ಮಾಡ್ತಾ ಇತ್ತು. ಡ್ರೈ ಸ್ಕಿನ್ ಆಗಿರೋದ್ರಿಂದ ಎಲ್ಲಾ ನನ್ ಪ್ರಾಡಕ್ಟ್ಸ್ ನನ್ಗೆ ಸೆಟ್ ಆಗ್ತಿರ್ಲಿಲ್ಲ. ಆಮೇಲೆ ನನ್ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ದು ಕ್ಯೂರ್ ಸ್ಕಿನ್ ಅಂತ. ಅವ್ರದ್ದು ಅಪ್ಲಿಕೇಶನ್ ಇದೆ. ಅಂಡ್ ಆನ್ಲೈನ್ ಅಲ್ಲೇ ನಾವ್ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೋದು. ನಮ್ ಫೇಸ್ ಫುಲ್ಲು ಫೋಟೋಸ್ ಎಲ್ಲ ತೋರಿಸಿ ನಮ್ದು ಯಾವ ತರ ಡ್ರೈ ಸ್ಕಿನ್ ಇಲ್ಲ ಏನು ಆಯಿಲಿ ಸ್ಕಿನ್, ಯಾವ ತರ ಅಲರ್ಜಿ, ಎಲ್ಲಾ ಮೈನ್ಯೂಟ್ ಡೀಟೇಲ್ಸ್ನು ಅವ್ರು ಕೇಳ್ತಾರೆ. ಕೇಳ್ಬಿಟ್ಟು ಫೋಟೋಸ್ ಕೂಡ ತಗೋತಾರೆ. ಅಂಡ್ ನಾನ್ ಇದನ್ನ ಏನಕ್ಕೆ ಟ್ರೈ ಮಾಡಿದೆ ಅಂತ ತುಂಬಾ ರಿಸರ್ಚ್ ಮಾಡಿದೆ, ಟ್ರೈ ಮಾಡ್ಬೋದಾ ಅಂತ. ಏನಕ್ಕೆ ಟ್ರೈ ಮಾಡಿದೆ ಅಂದ್ರೆ ಫ್ರೀ ಕನ್ಸಲ್ಟೇಷನ್ ಇತ್ತು. ನಾವೀಗ ಆಚೆ ಕಡೆ ಡಾಕ್ಟರ್ ಹತ್ರ ಹೋದ್ರು 500,000 ಕನ್ಸಲ್ಟೇಷನ್ ಚಾರ್ಜಸ್ ಕೊಡ್ತೀವಿ. ಸೊ ನಾನು ಇಲ್ಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಅಂಡ್ ದ ಪ್ರೊಸೆಸ್ ವಾಸ್ ವೆರಿ ಗುಡ್. ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರು ತಗೊಂಡೋಗಿದ್ವಿ ಎಲ್ಲ ಮೈನ್ಯೂಟ್ ತಗೊಂಡ್ರು ಡೀಟೇಲ್ಸ್. ಅಂಡ್ ಅವ್ರ ರಿಸಲ್ಟ್ ಕೊಟ್ಟಾಗ ನಂಗೆ ನಿಜ ಅನ್ಸ್ತು ಅದು. ನನ್ನ ಫೇಸ್ ಫುಲ್ ಫೋಟೋ ತಗೊಂಡು, ನಾನು ವಿಡಿಯೋ ಹಾಕ್ತೀನಿ ಸೈಡ್ ಅಲ್ಲಿ ನೋಡಿ. ಫೇಸ್ ಫುಲ್ ಫೋಟೋ ತಗೊಂಡು ಏನೇನಕ್ಕೆ ಪಿಂಪಲ್ಸ್ ಆಗಿರ್ಬೋದು ಎಲ್ಲಾನು ಹೇಳಿದ್ರು. ಅಂಡ್ ಆಮೇಲೆ ಅವ್ರು ನನಗೆ ಒಂದ್ ಕಿಟ್ ಸಜೆಸ್ಟ್ ಮಾಡಿದ್ರು. ಪೀರಿಯಡ್ ಆಫ್ 3 months ಯೂಸ್ ಮಾಡಿ ನಿಮ್ಗೆ ಡ್ರಾಸ್ಟಿಕ್ ಚೇಂಜಸ್ ಗೊತ್ತಾಗುತ್ತೆ. ಅಂಡ್ ಅಪ್ ಟು 6 weeks ಅಲ್ಲೇ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಅಂತ. ಅಂಡ್ ನಂಗೆ ಚೇಂಜಸ್ ಗೊತ್ತಾಯ್ತು. ಸೊ ನಿಮಗೆ ಈ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದು ಬಂದು ಕ್ಯೂರ್ ಸ್ಕಿನ್ ಅಂತ. ಲೈಕ್ ಇವ್ರ ಸೆಟ್ ಆಫ್ ಪ್ರಾಡಕ್ಟ್ಸ್ ನಂಗೆ ಸಜೆಸ್ಟ್ ಮಾಡಿದ್ರು. ನನ್ನ ಫೇಸ್ ಎಲ್ಲ ಅವರು ಟೆಸ್ಟ್ ಮಾಡಿದ್ಮೇಲೆ. ಆಮೇಲೆ ಅವರು ವಾಯ್ಸ್ ಅಲ್ಲೂ ಮೆಸೇಜಸ್ ಕಳಿಸ್ತಾರೆ. ಆಮೇಲೆ ನಮಗೆ ಕಾಲ್ಸ್ ಮಾಡ್ತಾರೆ. ಆಮೇಲೆ ವೀಕ್ಲಿ ಅವ್ರು ನಮ್ ಹತ್ರ ಏನೇನು ಪ್ರೋಸೆಸ್ ಆಗ್ತಾ ಇದೆ, ಪ್ರೋಗ್ರೆಸ್ ಇದೆಯಾ ಎಲ್ಲಾನು ತಿಳ್ಕೊತಾರೆ. ಸೊ ನನ್ಗೆ ಇಷ್ಟ ಆಯ್ತು, ಯಾಕೆ ಟ್ರೈ ಮಾಡಬಾರ್ದು ಅಂತ ತಗೊಂಡೆ. ಇದ್ರಲ್ಲಿ ನಂಗೆ ಫಸ್ಟ್ ಕ್ಲೆನ್ಸರ್ ಇದೆ, ಫೇಸ್ ವಾಶ್ ತರ. ಇದು ಯಾವಾಗ್ಲೂ ಯಾವಾಗ್ಲೂ ನಾನು ಫೇಸ್ ವಾಶ್ ಯೂಸ್ ಮಾಡ್ಬೇಕಾರಲ್ಲ ಇದೇ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಅಂಡ್ ಇವತ್ತು ಫೇಸ್ ವಾಶ್ ಯೂಸ್ ಮಾಡಿದೀನಿ. ಅದಾದ್ಮೇಲೆ ಇದು ಮಾಯಿಶ್ಚರೈಸರ್ ತರ, ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಅಂತ. ಇದು ಮಾಯಿಶ್ಚರೈಸರ್ ತರ ಯೂಸ್ ಮಾಡಿದೀನಿ. ಕ್ಲೆನ್ಸರ್ ಆದ ತಕ್ಷಣ ಇದೇ ಯೂಸ್ ಮಾಡಿರೋದು. ಇದಾದ್ಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡಿದೀನಿ. ಇವ್ರದೇ ಸನ್ಸ್ಕ್ರೀನ್ ಇದುವೆ. ಇದು SPF 30. ಇದಿಷ್ಟೇ ಹಾಕಿರೋದು ನಾನು. ಕ್ಲೆನ್ಸರ್ ಹಾಕಿ ಇದೆರಡು ಹಾಕಿ ಫೇಸ್ ಅಪ್ಲೈ ಮಾಡಿದೀನಿ. ನಂದು ಏನು ಆಯಿಲಿ ಅನ್ಸ್ತಾ ಇಲ್ಲ, ಏನು ಪ್ಯಾಚಸ್ ಅನ್ಸ್ತಾ ಇಲ್ಲ. ಅಂಡ್ ಏನೋ ಮೇಕಪ್ ಮಾಡಿದೀನಿ ಅನ್ನೋ ತರಾನೇ ಗ್ಲೋ ಬಂದಿದೆ ನನ್ನ ಫೇಸು. ಸಚಿನ್ ಹೇಳಿದ್ರು ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಅಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ನಾನೇನು ಫೌಂಡೇಶನ್ ಕಾಂಪ್ಯಾಕ್ಟ್ ಏನು ಯೂಸ್ ಮಾಡಿಲ್ಲ, ಯಾವ್ದೇ ತರ ಕ್ರೀಮ್ಸ್ ಯೂಸ್ ಮಾಡಿಲ್ಲ, ಇದಿಷ್ಟೇ ಯೂಸ್ ಮಾಡಿರೋದು. ಸೊ ಇದು ಚೆನ್ನಾಗ್ ಅನ್ಸ್ತು ನನಗೆ. ಅಂಡ್ ಅವರು ಇನ್ನೂ 2 ಕ್ರೀಮ್ ಕೊಟ್ಟಿದ್ದಾರೆ, ಇದು ಡೈಲಿ ನೈಟ್ ಹಾಕೋದಕ್ಕೆ. ಅಂಡ್ ಎಲ್ಲಾನು ಇದು 2 types ಆಫ್ ಕ್ರೀಮ್ಸ್ ಇದೆ ಇದ್ರಲ್ಲಿ. ಲೈಕ್ ಒಂದು ಮಂಡೇ ಥರ್ಸ್ಡೇ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕೋಬೇಕು. ಇದು ಒಂದಿನ ಬಿಟ್ಟು ಒಂದಿನ ಹಾಕೋಬೇಕು. ಸ್ವಲ್ಪ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ, ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಎಲ್ಲ ಹಾಕ್ಬೇಕು. ಇದು ಹಾಕ್ತಾ ಬಂದೆ. ಸೊ ಸ್ವಲ್ಪ ವ್ಯಾನಿಶ್ ಆಗ್ತಾ ಬಂದಿದೆ. ಅಂಡ್ ಹೋಪ್ ಫುಲ್ ಕ್ಲಿಯರ್ ಆಗುತ್ತೆ ಅಂತ.
ಅಂಡ್ ಇದು ಬಂದು 2100 rupees ಅಷ್ಟೇ ಕಿಟ್ಟು. ಸೊ ಕನ್ಸಲ್ಟೇಷನ್ ಚಾರ್ಜಸ್ ಇರ್ಲಿಲ್ಲ, 2100 rupees ಅಲ್ವಾ ಅಂತ ನಾನು ಪರ್ಚೇಸ್ ಮಾಡಿದೆ. ಅಂಡ್ ಇವ್ರದ್ದು ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ರೀ ಕನ್ಸಲ್ಟೇಷನ್ ಮಾಡ್ಬೋದು ನೀವು. ಅವ್ರು ಸರ್ಟನ್ ಕ್ವಶನ್ಸ್ ಕೇಳ್ತಾರೆ, ನೀವು ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾ ಬನ್ನಿ. ಅಂಡ್ ಫ್ರಂಟ್ ಫೇಸ್ ಫೋಟೋ ಮತ್ತೆ ಸೈಡ್ ಫೇಸ್ ಫೋಟೋ ತಗೊಳ್ತಾರೆ. ತಗೊಂಡಾದ್ಮೇಲೆ ನಿಮ್ಗೆ ಏನಕ್ಕೆ ಪಿಂಪಲ್ಸ್ ಇದೆ, ಏನಕ್ಕೆ ಡಾರ್ಕ್ ಸ್ಪಾಟ್ಸ್ ಇದೆ, ಅದೆಲ್ಲ ಅವರು ರೀಸನ್ಸ್ ಕೊಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಅಂಡ್ ನಂದೆಲ್ಲ ನಂಗೆ ನಿಜ ಅನ್ಸ್ತು, ಅದಕ್ಕೆ ನಾನು ಪ್ರೊಸೀಡ್ ಮಾಡಿದೆ. ನೆಕ್ಸ್ಟ್ ಅವರು ಅದಷ್ಟು ರಿಸಲ್ಟ್ಸ್ ಕೊಟ್ಮೇಲೆ ಸ್ವಲ್ಪ ಟೈಮ್ ತಗೊಂಡು ನಿಮ್ ಫೇಸ್ ಬಗ್ಗೆ ಏನು ಎಲ್ಲ ಸ್ಟಡಿ ಮಾಡಿ ಅವ್ರು ಒಂದ್ ಕಿಟ್ ಸಜೆಸ್ಟ್ ಮಾಡ್ತಾರೆ. ನನಗ್ ಕಿಟ್ ಸಜೆಸ್ಟ್ ಮಾಡಿದ್ದು, ಅವ್ರು ನಿಮಗೆ ಒಂದ್ ಕಿಟ್ ಸಜೆಸ್ಟ್ ಮಾಡ್ತಾರೆ. ಸೊ ಅದ್ರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಾನ್ ಪರ್ಚೇಸ್ ಮಾಡಿದ್ದು 2100 rupeesಗೆ. ಅಂಡ್ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಸಾಗಾ 100 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 100 rupees ಆಫ್ ಆಗುತ್ತೆ ಟೋಟಲ್ ಬಿಲ್ ಮೇಲೆ. ಈ ಕಿಟ್ ಜೊತೆಗೆ ಅವರು ವೀಕ್ಲಿ ಪ್ರೋಗ್ರೆಸ್ ಕೂಡ ನೋಡ್ತಾ ಇರ್ತಾರೆ. ಅಂಡ್ ಕಾಲ್ಸ್ ಮಾಡ್ತಾರೆ, ವಾಯ್ಸ್ ಮೆಸೇಜಸ್ ಕಳಿಸ್ತಾರೆ ನಿಮ್ಗೆ. ಅದ್ರ ಜೊತೆಗೆ ಡಯಟ್ ಕೂಡ ಕೊಡ್ತಾರೆ, ಡಯಟ್ ಫಾರ್ಮ್ಯಾಟ್ ಕೂಡ ಕೊಡ್ತಾರೆ ನಿಮ್ಗೆ ಹೇಗಿರ್ಬೇಕು, ಡೈಲಿ ಯಾವ ತರ ಡಯಟ್ ಮಾಡಿದ್ರೆ ನಿಮ್ ಫೇಸ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೂ ರಿಸಲ್ಟ್ಸ್ ಬರುತ್ತೆ ಅಂತ ಅನ್ಕೊಂಡಿದೀನಿ, ಸೊ ಟ್ರೈ ಮಾಡಿ. ನನಗಂತೂ ರಿಸಲ್ಟ್ಸ್ ಬರ್ತಾ ಇದೆ. ಅಂಡ್ 1 week ಅಲ್ಲೇ 2 weeks ಅಲ್ಲೇ ರಿಸಲ್ಟ್ಸ್ ಬರುತ್ತೆ ಅಂತ ತುಂಬಾ ಡೆಸ್ಪರೇಟ್ ಆಗಿರ್ಬಾರ್ದು. ರಿಸಲ್ಟ್ಸ್ ಬರಕ್ ಟೈಮ್ ತಗೊಳುತ್ತೆ. 98% ಆಫ್ ದ ಪೀಪಲ್ ಗೆ ರಿಸಲ್ಟ್ಸ್ ಬರೋದಕ್ಕೆ 6 weeks ಆದ್ರೂ ಬೇಕಾಗುತ್ತೆ. ಅಂಡ್ ನಾನು 4 weeks ಇಂದ ಯೂಸ್ ಮಾಡ್ತಾ ಇದ್ದೀನಿ, ಸೊ ನಂಗೆ ಸ್ವಲ್ಪ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಸೊ ಈ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಅಂಡ್ ಬನ್ನಿ ನಾವೀಗ ನಮ್ಮ ಇವೆಂಟಿಗೆ ಹೋಗೋಣ. ಪಾಪ ಸಚಿನ್ ನೋಡ್ತಾನೇ ಇದಾರೆ, ಅವ್ರಿಗೆ ಬೇಜಾರಾಗುತ್ತೆ. ಇಷ್ಟೇ ನನ್ ಸ್ಕಿನ್ ಕೇರ್ ರೂಟೀನ್. ಅಂಡ್ ವಿ ಆರ್ ಅಟ್ ದಿ ಡೆಸ್ಟಿನೇಷನ್, ಬಂದಿದೀವಿ. ರೀಚ್ ಆಗಿದೀವಿ. ಇವ್ರಿಗೆ 2 ನಿಮಿಷ ಸ್ಕಿನ್ ಕೇರ್ ಅಲ್ಲಿ ಹೇಳು ಅಂದಿದೆ, 5 ನಿಮಿಷ ಹೇಳೋಳೆ ಗೈಸ್. ಹೆಂಗ್ ಅದನ್ನ ಇಷ್ಟಿಷ್ಟೇ ಹೇಳಕ್ಕಾಗುತ್ತೆ, ಕ್ಲಿಯರ್ ಆಗಿ ನೀಟಾಗಿ ಹೇಳ್ಬೇಕಲ್ವಾ. ಎಲ್ಲ ಹೇಳಿದಾಳೆ ಅಂತ ಅನ್ಕೋತೀನಿ. ಹೋಪ್ ಯು ಲೈಕ್ ಇಟ್. ಅಂಡ್ ನಾವೆಲ್ಲಿ ಬಂದಿದೀವಿ ಅಂದ್ರೆ ಇದು ಹೊಸ ಕೆಫೆ ನಮ್ಮ ಮೈಸೂರಲ್ಲಿ TK ಲೇಔಟ್ ಹತ್ರ ಓಪನ್ ಆಗಿದೆ, ಕಾಫಿ ಗುರು ಅಂತ. ಸ್ಟೋನ್ ಬಿಲ್ಡಿಂಗ್ ರೋಡ್. ಇವ್ರಿಗೆ ಗೊತ್ತಿಲ್ಲ ಸ್ಟೋನ್ ಬಿಲ್ಡಿಂಗ್ ಅಂದ್ರೆ, ನಂಗೆ ಗೊತ್ತು. ನಾವ್ ಇಲ್ಲೇ ಇದ್ದಿದ್ದು ಮನೆ ನಮ್ದು. ಮೇಡಮ್ ಅವರು 3 ವರ್ಷ ಇಲ್ಲೂ ಇದಾರೆ, ಬೆಂಗಳೂರು. ಅಯ್ಯೋ ಇವ್ರ ಗಗನ ಇಲ್ದಿರ ಜಾಗನೇ ಇಲ್ಲ. ನಾನು ಎಲ್ಲ ತಿಳ್ಸ್ಕೊಡ್ತಾ ಇದೀನಿ ಸಚಿನ್ಗೆ. ಸಚಿನ್ ಜಾಸ್ತಿ ಎಲ್ಲ ಗೊತ್ತಿಲ್ಲ. ಇದು ಜಾಸ್ತಿ ಗೊತ್ತಿಲ್ಲ ನನಗೆ, ABCD ಏನು ಗೊತ್ತಿಲ್ಲ. ABCD ಗೊತ್ತಾ? ABCD ಇಲ್ಲ ಗೊತ್ತಿಲ್ಲ. ಗಾ ನಾ ಬಿಟ್ರೆ ನಂಗೆ ಏನು ಗೊತ್ತಿಲ್ಲ. ಅಯ್ಯೋ ನಾನ್ ಗೊತ್ತಿಲ್ಲ ಅಷ್ಟಾಕು. ನಿನ್ ಗೊತ್ತಿರ ಎಲ್ಲ ಗೊತ್ತಿದ್ದಂಗೆ. ಅಂಡ್ ಇವಾಗ ಬಂದಿದೀವಿ, ಅಲ್ಲ ಇನ್ಫ್ಲುಯೆನ್ಸಸ್ ಮೀಟಪ್ ಇದು. ಸೊ ಎಲ್ಲ ಬೇರೆ ಬೇರೆ ಇನ್ಫ್ಲುಯೆನ್ಸರ್ಸ್ ಬಂದಿದ್ದಾರೆ. ನಾವು ಒಳಗಡೆ ಹೋಗಿ ಕುತ್ಕೊಂಡು ನಮ್ಗೆ ಏನ್ ಬೇಕು ಆರ್ಡರ್ ಮಾಡ್ಕೊಂಡು ಟ್ರೈ ಮಾಡ್ಬೇಕು. ಇದು ಅವರು ಏನಕ್ಕೆ ಕರ್ದಿರೋದು ಅಂದ್ರೆ ಟೇಸ್ಟ್ ಮಾಡಿ ಹೇಳಿ ನಮ್ಗೆ ಅಂತ. ಸೊ ನಾವು ಟೇಸ್ಟ್ ಮಾಡಿ ಸ್ಪ್ರೆಡ್ ಆಗ್ಲಿ ನಮ್ಮಿಂದ ಅಂತ ಅಪ್ಡೇಟ್ ಮಾಡ್ಬೇಕು. ಅಂದ್ರೆ ಟೇಸ್ಟ್ ಹೆಂಗಿದೆ ಅಂತ ಅಪ್ಡೇಟ್ ಮಾಡ್ಬೇಕು. ಬನ್ನಿ ಹೋಗೋಣ, ಯಾರ ಬಂದಿದ್ದಾರೆ ಏನು ಹೆಂಗಿರುತ್ತೆ ತೋರಿಸ್ತೀನಿ. ಅಂಡ್ ಆಂಬಿಯನ್ಸ್ ಈ ತರ ಇದೆ, ಕುತ್ಕೊಂಡು ಮಾತಾಡೋಕೆ, ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯಕ್ಕೆ ಚೆನ್ನಾಗಿದೆ. ಶುಗರ್ಲೆಸ್ ಅಲ್ಲ ಅದು. ನಾವು ಡಯಟ್ ಸ್ಟಾರ್ಟ್ ಮಾಡಿದ್ವಿ ಗೈಸ್, ಡಯಟ್ ಸ್ಟಾರ್ಟ್ ಮಾಡಿದ್ವಾ. ಇವತ್ತಿಂದ ಶುಗರ್ ತಿನ್ಲೇಬಾರ್ದು ಅಂತ. ಬೆಳಿಗ್ಗೆ ಒಂದ್ ಇವೆಂಟ್ ಇತ್ತು, ಅದು ಕವರ್ ಮಾಡಕ್ ಆಗಿಲ್ಲ. ಹೋಗ್ತೀವಿ ಎಲ್ಲ ತಿಯೋಬ್ರಹ್ಮದು, ಕುಕೀಸ್, ಸ್ವೀಟ್ಸ್. ನಮ್ಗೆ ನಾವ್ ಬೇಡ ಅಂದ್ರೆ ಸ್ವೀಟ್ಸ್ ಒದ್ಕೊಂಡ್ ಬರುತ್ತೆ. ತಿಂತಾ ಇದಾಗ ಬರಲ್ಲ, ತಿನ್ನೋದ್ ಬೇಡ ಅಂತ ಇವತ್ತಿನ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಬರ್ತಾನೆ ಇರುತ್ತೆ. ಅಂದು ನಾವು ರೆಜಿಸ್ಟರ್ ಮಾಡಿ ತಿಂದಿಲ್ಲ, ಎತ್ತಿಟ್ಟಿದೀವಿ. ಅದನ್ನೆಲ್ಲ ಯಾರ್ಯಾರು ಸಿಗುತ್ತೆ ಅವ್ರಿಗೆಲ್ಲ ಕಳ್ಸ್ಬಿಡ್ತೀವಿ. ಅಂಡ್ ಇಲ್ಲಿ ಶುಗರ್ಲೆಸ್ ವಾಟರ್ಮೆಲನ್ ಜ್ಯೂಸ್ ಆರ್ಡರ್ ಮಾಡಿದ್ವಿ, ವೈಟಿಂಗ್ ಫಾರ್ ದಟ್. ಅಂಡ್ ಅದು ಪೇಂಟಿಂಗ್ ನೋಡೋಣ ಚೆನ್ನಾಗಿದೆ, ಮೈಸೂರು ಪ್ಯಾಲೇಸ್. ಅಂಡ್ ಆಚೆನೂ ಆಂಬಿಯನ್ಸ್ ಚೆನ್ನಾಗಿತ್ತಲ್ಲ, ಕುತ್ಕೊಳ್ಳಿಕ್ಕೆ ಜಾಗ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಜಾಗ ಚೆನ್ನಾಗಿದೆ, ದೊಡ್ಡದಾಗಿ ಮಾಡಿದ್ದಾರೆ. ರೋಡಲ್ಲಿ ಓಡಾಡ್ತಿದ್ದೆ ನೀನು? ಈ ರೋಡ್ ಓಡಾಡ್ತಿರ್ಲಿಲ್ಲ. ಇಲ್ಲೇ ಮಾರುತಿ ಟೆಂಪಲ್ ಇದೆ, ನೆಕ್ಸ್ಟ್ ಸ್ಟಾಪ್ ಮಾರುತಿ ಟೆಂಟ್ ಮಧ್ಯದಲ್ಲಿ ಇದೆ. ಇದು ಗೊತ್ತು ಅದೆಲ್ಲ ಗೊತ್ತು, ಈ ರೋಡ್ ಗೊತ್ತಿರ್ಲಿಲ್ಲ. ಫೈನಲಿ ನಮ್ಮ ಆರ್ಡರ್ ಬಂತು, ವಾಟರ್ಮೆಲನ್ ಜ್ಯೂಸ್. ಶುಗರ್ಲೆಸ್ ವಾಟರ್ಮೆಲನ್ ಜ್ಯೂಸ್. ವಾಟರ್ಮೆಲನ್ ಗೆ ಶುಗರ್ ಬೇಡ, ಹಣ್ಣು ಚೆನ್ನಾಗಿದ್ರೆ ಸಕತ್ತಾಗಿರುತ್ತೆ ಇದೆ. ಚಿಯರ್ಸ್. ಸ್ವೀಟ್ ಇದೆ, ಚೆನ್ನಾಗಿದೆ. ತಿನ್ನಕ್ಕೆ ಅಂತ ಬಂದ್ರೆ ತಿಂದಿರೋದ್ ಕರಗ್ಲಿ ಅಂತ ಅವರು ಬೇಜಾರಾಗಬಾರ್ದು ಅಂತ ದೇ ಹ್ಯಾವ್ ಗಿವನ್ ಅಸ್ ಸಮ್ ಪಜಲ್. ಕ್ರಾಸ್ ವರ್ಡ್ ಇದು ಪದಬಂಧ ಕೊಟ್ಟಿದ್ದಾರೆ. ಸಮ್ ವರ್ಡ್ಸ್ ಇದೆ, ಮೆನ್ಷನ್ ಮಾಡಿದ್ದಾರೆ. ಕಾಫಿ ಗುರು, ಕೀ ಚೈನ್, ಫ್ರೆಂಚ್ ಫ್ರೈ, ಸ್ಯಾಂಡ್ವಿಚ್ ಎಲ್ಲ ಇದೆ. ಇಲ್ಲೆಲ್ಲ ಹುಡುಕ್ಬೇಕು. ಅದನ್ನ ಹುಡುಕಿ ನಾವು ಬಾಕ್ಸ್ ಹಾಕ್ಬೇಕು. ಅದ್ ಹಾಕಿದ್ರೆ ಮಾತ್ರ ನಮ್ಗೆ ತಿನ್ನಕ್ ಕೊಡೋದಂತೆ. ಹಂಗೆಲ್ಲ ಏನಿಲ್ಲ ಗೈಸ್. ಇವರು ನಮ್ಮ ಒನ್ ಆಫ್ ದ ಸಪೋರ್ಟರ್ ರವಿ ಅಂತ. ನಮ್ಮ ಸ್ಟೋರಿಗೆಲ್ಲ ತುಂಬಾ ರಿಪ್ಲೈ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡಕ್ ಹೋಗಿ ತಲೆ ಎಲ್ಲ ಕೆಟ್ಟೋಯ್ತು. ನಾನು 12 ಮಾಡಿದೀನಿ. ಕಾಫಿ ಕುಡಿಯಕ್ ಬಂದು ತಲೆ ಚಿತ್ರಾನ್ನ ಆಗೋಯ್ತು. ನಾನು 12 ಮಾಡಿದೀನಿ.
ನಾನು ಇನ್ನಷ್ಟೇ ಮಾಡಿದೀನಿ. ಕಾಪಿ ಮಾಡ್ಬಿಡ್ತೇವೆ ಫ್ರೆಂಡ್ಸ್ ಇವನು. ನಾನು ಒಂದೇ ಕಾಪಿ ಮಾಡಿರೋದು. ಮಾಡಿರೋದು, ಒಂದ್ ಕಾಪಿ ಮಾಡಿ ಅಷ್ಟೇ ನಾನೇ ಮಾಡಿದೀನಿ. ಸ್ವಂತ ಬುದ್ಧಿ ನನ್ಗೂ ಐತೆ, ನಿಮ್ಮ ಒಬ್ಬರಿಗೆಲ್ಲ. ನಂದೆಲ್ಲ ಫುಲ್ ಕಾಪಿ ಮಾಡಿದಾನೆ ಇವನು. ಒಂದೇ ಕಡೆ ಎಲ್ಲ ಫುಲ್ ಕಾಪಿ. ಆಯ್ತು, ಕಾಪಿನೇ ಅನ್ಕೋ, ಏನಾರು ಅನ್ಕೋ. ನಂದು ಹೆಸರು ಬರ್ತೀನಿ ಬಿಡು. ನಿನ್ಗೇನ್ ಪದ್ಮಶ್ರೀ ಅವಾರ್ಡ್ ಕೊಡಲ್ಲ ಇಲ್ಲಿ. ಸೈನ್ ಆಗ್ತಾ ಇದೀನಿ, ಹೆಸರು ಬರೀತಲ್ಲ ನಾನು. ನೋಡ, ಯಾರೋ ಒಬ್ರು 15 ಮುಗಿಸಿದ್ರೆ 15 ಇತ್ತು. ಓನ್ಲಿ ನಾನು ಒಂದು 10 12 ಮಾಡಿ ಚೀಟಿಂಗ್ ಪಾಂಡ ಎಲ್ಲ ಫುಲ್ ಗೊತ್ತಿದ್ಕೊಂಡು ಹೊಡ್ಬಿಡೋರೆ. ಕಾಫಿ ಗುರುಗ್ ಬಂದ್ಬಿಟ್ಟು ಕಾಫಿನೇ ಕುಡಿಲ್ಲ ಹೆಂಗೆ, ಅದಕ್ಕೆ ನಾನು ಕಾಫಿ ಆರ್ಡರ್ ಫಿಲ್ಟರ್ ಕಾಫಿ ತಗೊಂಡಿದ್ದಾರೆ ಸಚಿನ್ ಅವರು. ಶುಗರ್ ಇಲ್ಲದೆ ಫಿಲ್ಟರ್ ಕಾಫಿ ಕುಡಿಯೋಕ್ಕಾಗಲ್ಲ. ಸೊ ಇದು ಅಥೆಂಟಿಕ್ ಟೇಸ್ಟ್ ಗೊತ್ತಾಗಬೇಕು ಅಂದ್ರೆ ಸ್ವಲ್ಪ ಶುಗರ್ ಇಲ್ಲದೆ ಕುಡಿಬೇಕು. ಚೀಟ್ ಮಾಡ್ತಾ ಇದ್ದಾರೆ ಸಚಿನ್. ಹೆಂಗಿದೆ? ನಾವಿಬ್ರು ಕಾಫಿನೇ ಜಾಸ್ತಿ ಕುಡಿಯೋದು. ನಾವು ಟೀ ಅಂತೂ ನಮ್ಮಲ್ಲಿ ಟೀ ಪೌಡರ್ ಹಂಗೆ ಇದೆ, ಎಕ್ಸ್ಪೈರಿ ಆಗುತ್ತೆ ಅನ್ಸುತ್ತೆ ಅದು. ಕುಡಿ ಇನ್ನೊಂದು. ನಿಂದ್ರಲ್ಲೇ ಒಂದ್ ಚೂರು ಕುಡಿತೀನಿ. ಈಗ ಪೇಂಟಿಂಗ್ ಸೆಷನ್, ಸಚಿನ್ ಅವ್ರು ಪೇಂಟ್ ಮಾಡ್ತಾರೆ. ನಾವ್ ನೋಡೋಣ ಅವ್ಳು ನೋಡ್ತಾಳೆ ಎಷ್ಟು ಚೆನ್ನಾಗಿ ಸನ್ಫ್ಲವರ್ ಮಾಡ್ಕೊಡ್ತಾರೆ ನನ್ಗೆ ಅಂತ. ಏನಿಲ್ಲ, ಒಳಗಡೆ ಕಪ್ಪು ಹಾಕ್ಬಿಡೋದು, ಇದೆಲ್ಲ ಎಲ್ಲೋ ಹಾಕ್ಬಿಡೋದು. ನೋಡೋಣ, ಅದು ಚೆನ್ನಾಗಿ ಬರ್ಬೇಕು. ಮಾಡ್ತೀನಿ ನೋಡು. ಪೇಂಟ್ ಮಾಡ್ತಾ ಇದಾರೆ, ಅವ್ರ ಪೇಂಟಿಂಗ್ ಸ್ಕಿಲ್ ನೋಡೋಣ. ನನ್ನೊಳಗೆ ಒಬ್ಬ ಕಲೆಗಾರ ಇದ್ದಾನೆ, ಅವನ ಬುಗಿಲೇ ಬಿಸ್ತಾ ಇದೀನಿ ಇವಾಗ. ನೀಟಾಗಿ ಬರ್ಬೇಕು, ನೀಟಾಗಿ ಬರ್ಬೇಕು. 2ನೇ ಕ್ಲಾಸಲ್ಲಿ ಮಾಡಿರೋದು ಅಷ್ಟೇ. ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಹೋಗಿ ಅಷ್ಟೇ. ಅದಾದ್ಮೇಲೆ ಏನ್ ಯಾವ ಪೇಂಟಿಂಗ್ ಮಾಡಿಲ್ಲ. ನಿನ್ಗೊಂದು ಮಾಡ್ಕೊಟ್ಟಿದ್ನಲ್ಲ ಡ್ರಾಯಿಂಗ್, ಅದಷ್ಟೇ. ಡ್ರಾಯಿಂಗ್ ಅದು ಪೇಂಟಿಂಗ್ ಅಲ್ಲ, ಇದು ಪೇಂಟಿಂಗ್. ಹೂವ ರೋಜಾ ಹೂವ ಅಲ್ಲ, ಏ ಬೈ ಅಷ್ಟೇ. ಎಲ್ಲೋನೆ ಮಧ್ಯ ಗ್ರೀನ್, ಅದಾದ್ಮೇಲೆ ಬ್ರೌನ್ ತರ ಇರುತ್ತೆ, ಅದಾದ್ಮೇಲೆ ಗ್ರೀನ್ ಇರುತ್ತೆ. ನಾವು ಸನ್ಫ್ಲವರ್ ಫೋಟೋ ನೋಡಿದ್ವಿ. ಅಂದ್ರೆ ಇನಿಷಿಯಲಿ ಕಲೆಗಾರನ ಕಲೆ ಆಚೆ ಬರ್ತಾ ಇದೆ. ಹೂವಾಗೆ ಅರ್ಧ ಬಟ್ಟೆ ಹಾಕ್ಸಿದೀನಿ, ಅರ್ಧ ಬಟ್ಟೆ ಹಾಕ್ಸ್ಬೇಕು. ಅದು ಇರೋದು ಇವಾಗ ಚೆನ್ನಾಗಿ ಬಂದಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಅ ಸನ್ಫ್ಲವರ್. ಬರ್ಸ್ತೀನಿ ನೋಡಿ. ಇವಾಗ ಜನ ಕಾನ್ಕೊಟ್ಟು ತಗೊಂಡೋಗ್ಬೇಕು ಇವಾಗ ನಾನು ಮಾಡಿದ್ರೆ. ಅವರು ಸನ್ಫ್ಲವರೇ ಮಾಡ್ತವ್ರೆ. ಅಂಕಿತಾ, ಏನ್ ಮಾಡ್ತಾ ಇದ್ದೀರಾ ನೀವು? ಆರ್ಟ್. ಓಕೆ, ಆರ್ಟ್ ಅಲ್ಲಿ ಏನ್ ಬರೀತೀರಾ ಈಗ? ಚಿಂಟ್ರೆ ಎಕ್ಸ್ಪ್ರೆಷನ್ ಇಲ್ಲ, ಏನಾದ್ರು ಕೊಡ್ಬೇಕಲ್ವಾ? ಪ್ಯಾನಿಕ್ ಆಗ್ತವ್ರೆ ಸಚಿನ್ ಅವರು. ಏನ್ ಮಾಡೋದು, ಹಾಳಾಗ್ತಾ ಇದೆ ಅಂತ. ನಿಧಾನಕ್ಕೆ ಹಾಕ್ಬೇಕು, ಇಲ್ಲಾಂದ್ರೆ ಇಷ್ಟು ಕಷ್ಟಪಟ್ಟು ಹಾಕಿರೋದು ಹಾಳಾಗ್ಬಿಡುತ್ತೆ. ಮಾಡಿ ಮಾಡಿ ಹಂಗ ಇಟ್ಕೊಬೇಡ, ಅದಕ್ಕೆ ಹಿಂಗ್ ಇಟ್ಕೋ. ಏನೋ ಔಟ್ಪುಟ್ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಅದು ಹಿಂಗೆ ಕೊಟ್ಟಿದಾರಲ್ಲ, ಆ ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲೂ 2 ಕಲರ್ ತರ ಫಿಲ್ ಮಾಡ್ಬೇಕು. ನಾನು ಆರ್ಟಿಸ್ಟ್ ವಿಲ್ಡು, ಈಗ ಪರವಾಗಿಲ್ಲ. ಕಲರ್ ಯಾಕೆ? ಸನ್ಫ್ಲವರ್ ಅದು ಚಿಕ್ಕ ಚಿಕ್ಕದು ಹೋಲ್ಸ್ ತರ ಕಾಣುತ್ತಲ್ಲ ಸನ್ಫ್ಲವರ್ ಅಲ್ಲಿ, ಆ ತರನೇ ಕಾಣಿಸ್ಲಿ ಅಂತ ಕೊಟ್ಟಿದ್ದಾರೆ. ಹಂಗೆಲ್ಲ ಮಾಡಕ್ಕಾಗಲ್ಲ ನಮ್ ಕೈಲಿ. ನಾವು ತುಂಬಾ ಮೈಕ್ರೋ ಆರ್ಟಿಸ್ಟ್, ಅಷ್ಟು ದೊಡ್ಡ ಲೆವೆಲ್ಗೆಲ್ಲ ಇಲ್ಲ. ಮಾಡಿ ಮಾಡಿ ಗಗನ ಇವಾಗ ಈಸಿ ಜಾಬ್. ನಾನ್ ಮಾಡಿರೋ ಅರ್ಧಕ್ಕೆ ಇವಾಗ ಮೇಲ್ಗಡೆ ಎಲ್ಲ ಹೊಡಿತಾಳೆ. ಇದೇ ಆಗೋಯ್ತಾರೆ ನಿನ್ಗೆ 10 ವರ್ಷದಿಂದ. ನನ್ ಪರಿಚಯ ಆದಾಗಿಂದ ನಿಂಗೆ ಮಾಡ್ತೀಯ ಅರ್ಧ ಕೆಲಸ. ಇನ್ನ ಕರೆಕ್ಟ್ ಮಾಡೋದೇ ನನ್ ಕೆಲಸ. ನೋಡು, ನೀನ್ ಕರೆಕ್ಟ್ ಮಾಡ್ತಾ ಇಲ್ಲ ನಾನು. ಈ ತರ ಡವ್ ಮಾಡು ಅಂದ್ರೆ ಎತ್ತಿದ ಕೈ. ಚೆನ್ನಾಗಿ ಕಾಣಿಸ್ತಾ ಇದ್ ನಾ, ಪರವಾಗಿಲ್ಲ ಅಲ್ವಾ? ಇಲ್ಲಿ ನಮ್ ಸಿಂಟ್ರೆ ನೋಡಿ, ಆರೆಂಜ್ ಸನ್ಫ್ಲವರ್ ಮಾಡ್ತಾನೆ. ಮಾಡಿ ಮಾಡಿ. ಇಲ್ಲಿ ರವಿಚಂದ್ರನ್, ಆಕ್ಚುಯಲ್ ರವಿಚಂದ್ರನ್ ಕೂತಿದ್ದಾರೆ, ಗುಲಾಬಿ ಮಾಡ್ತವ್ರೆ. ಹೂವ ರೋಜಾ ಹೂವ ಅಂತ. ಓ ಬೈ, ಗೆದ್ಬಿಟ್ರಿ ಬೈ. RCB ಈ ಸಲ ಕಪ್ಪು. ಕಾಂಪ್ಲಿಮೆಂಟರಿ ಕೊಡ್ತಾರೆ ನಿಮ್ಗೆ, ಕಾಂಪ್ಲಿಮೆಂಟರಿ ಪ್ರೈಸ್. ನಾನೇನೋ ಚೆನ್ನಾಗಿ ಮಾಡಿದ್ದೆ, ನೋಡಿ ಏನ್ ಮಾಡ್ತಾವ. ನಿಂಗೆ ಸರಿ ಅನ್ಸ್ತೈತೆ ಇದು. ಒಂದೊಂದು ಹೂವಾಗೆ ಆರೆಂಜ್ ಇರುತ್ತೆ. ಚೆನ್ನಾಗಿದೆ, ದೃಷ್ಟಿ ಬಟ್ ಚೆನ್ನಾಗಿಟ್ಟಿದ್ಯಾ. ಹೂವಿಗೆ ದೃಷ್ಟಿನೇ ಆಗಲ್ಲ ಇವಾಗ. ಚೆನ್ನಾಗಿ ಕಾಣಿಸ್ತೈತ್ ನಾ.
ಆರೆಂಜ್ ಔಟ್ಲೈನ್ ಕೊಟ್ಬಿಟ್ಟವಳೆ. ನಿಜವಾಗ್ಲೂ ಇರುತ್ತೆ ಅವೆಲ್ಲ ಗೊತ್ತಿಲ್ಲ. ಡೈರಿ ಹೂವು ಇದು. ಎಲ್ಲೋ ಸನ್ಫ್ಲವರ್ ಇತ್ತು, ಈಗ ಆರೆಂಜ್ ಸನ್ಫ್ಲವರ್ ಆಯ್ತೈತೆ. ಏನೋ ಮಾಡಕ್ ಹೋದ್ಲು, ಸಕ್ಸಸ್ ಆಗದೆ ಈ ತರಕ್ ಮಾಡ್ತಾ ಇರೋದು. ಚಿತ್ರಾನ್ನ ಕೆಲಸ. ಆದ್ರೆ ಇದೇ ಚೆನ್ನಾಗಿದೆ ಅಲ್ಲ ಗೈಸ್, ಎಲ್ಲೋ ಚೆನ್ನಾಗಿರ್ಲಿಲ್ಲ. ಎಲ್ಲೋ CSK ಅಂತನಾ? ಆತರ ಎಲ್ಲ ಇಲ್ಲ. ಸನ್ಫ್ಲವರ್ ಮಾಡಮ್ಮ ಅಂದ್ರೆ ಮಾರಿಗೋಲ್ಡ್ ಮಾಡಿಟ್ಟು ಪರವಾಗಿಲ್ಲ ಮಾಡು. ಅವಾಗ್ಲೇ ಸಾಗ ಅಂತ ಬರೆಯಕ್ ಹೋಗಂಗಾಗಿದ್ದು, ಇವಾಗ ಬರೀತಾಳ ನೋಡೋಣ. ಅಷ್ಟು ದೊಡ್ಡದಾಗೆ ಬರೀ. ಸಾಕ್ಬಿಡು ಸಚಿನ್, ಸಾಕು, ನೀನ್ ಬೇಡ. Yes, now it's completed. ಸಾಗಾ ಸನ್ಫ್ಲವರ್ ಈ ತರ ಇರುತ್ತೆ. ಇದನ್ನ ನಮ್ಮ ಮನೆ ಮೈನ್ ಡೋರ್ ಕೀ ಬಂಚ್ ಹಾಕೊಂಡು ಏನೋ ಮಾಡಿದ್ರು, ನಾನೇನೋ ರಿಪೇರಿ ಸನ್ಫ್ಲವರ್ನ ಮ್ಯಾರಿಗೋಲ್ಡ್ ಮಾಡಿ ನಾವು ಉಲ್ಟಾ ಬರ್ದ್ಬಿಟ್ವಿ. ಇಲ್ಲಿ ಬರಿಬೇಕಿತ್ತು ಕೀ ಬಂಚ್, ಕೀ ಹತ್ರ. ಈಗ ಉಲ್ಟಾ ಆಗೋಯ್ತದೆ. ಬರಿಬೇಕಾಗಿತ್ತು, ಹಿಂಗ್ ಬರ್ಬಿಟ್ವಿ. ತೋರ್ಸಿ ಇವಾಗ ಆಂಪಸ್ ಇಸ್ಕೊಳಕ್ ಹೋಗ್ತಿದ್ದಾರೆ. ಥ್ಯಾಂಕ್ಸ್ ತರ. ಇವರೇ ಫೌಂಡರ್, ನನ್ನ ಕೋ ಫೌಂಡರ್ ಅವರು. ಬನ್ನಿ, ಇವ್ರು ಇನ್ನೊಬ್ರು ಫೌಂಡರ್, ಇಬ್ರು ಸೇರಿ ಬಡ್ಡಿ ಹೋದ್ರು ಏನೋ ನಾವು ಜೊತೆಗೆ ಇರ್ತೀವಿ. ಆಲ್ ದಿ ಬೆಸ್ಟ್. ನಮ್ಗೂ ಬಂದಿದ್ದು ಇನ್ನೂ ಖುಷಿ ಆಗ್ತಾ ಇದೆ. ವಿಸಿಟ್ ಮಾಡಿ, ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಸೊ ಇಲ್ಲಿ ಮುಗಿಸಿದೀವಿ. ಇನ್ನೊಂದು ಇವೆಂಟ್ ಇದೆ, ಅಲ್ಲಿ ಹೋಗ್ಬೇಕು. ಕಾಫಿ ಹರಟೆ ಎಲ್ಲ ಮುಗೀತು. ಇನ್ನೊಂದು ಇವೆಂಟ್ ತುಂಬಾ ಚೆನ್ನಾಗಿತ್ತು ಪ್ಲೇಸ್. ಮೈಸೂರವರು ವಿಸಿಟ್ ಮಾಡ್ಬೋದು. ಕಾಫಿ ಗುರು ಅಂತ ವಿಸಿಟ್ ಮಾಡಿ ಒಂದ್ಸಲ. ಸೊ ಇವಾಗ ಇನ್ನೊಂದು ಲೊಕೇಶನ್ ಬಂದಿದ್ದೀವಿ. ಅಂಡ್ ಸೇಮ್ ಪೀಪಲ್ ಆರ್ ಹಿಯರ್. ಇವತ್ತು 3 ಕಡೆ ಅದೇ ಫೇಸಸ್, 3 ಸತಿ ಮೀಟ್ ಮಾಡಿದೀವಿ. ಇಲ್ಲೊಂದು ಹ್ಯಾಂಪರ್ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು, ಒಂದು ಇವೆಂಟಿಗೆ ಗ್ಯಾದರ್ ಮಾಡಿದ್ದಾರೆ, ಗೆಟ್ ಟುಗೆದರ್ ತರ. 15 ನಿಮಿಷ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಲೇಟ್ ರೇಸ್ ಕೆಫೆಗೆ ಬಂದಿದ್ದೀವಿ ನಾವು. ಲೇಟ್ ರೇಸ್ ಕೆಫೆಗೆ ಬಂದಿದ್ದೀವಿ. ಇವರೇ ಇನ್ವೈಟ್ ಮಾಡಿರೋದು ನಮ್ಮನ್ನ. ಸೊ ಏನ್ ಇನ್ವೆಂಟ್ ಅಂತ ಅವರೇ ಹೇಳ್ತಾರೆ. ಹಾಯ್ ಹಲೋ ನಮಸ್ಕಾರ ಮೈಸೂರು, ನಾನು ನಿಮ್ಮ ಮನೆ ಹುಡುಗ ಶ್ರೇಯಸ್ ಸಿಂತ್ರೆ. ಸೊ ಇಲ್ಲಿ ನಮ್ಮ ರಿದಮ್ ರಶ್ ಅವ್ರು ನಡೆಸ್ತಿರುವಂತ ಬಾಲಿವುಡ್ ಟೆಕ್ನೋ ನೈಟ್ ಅಂತ. ಸೊ ಇದು ಬಂದು ಏಪ್ರಿಲ್ 12ಗೆ ನಡೀತಿದೆ. ಸೊ ನೀವು ಕೂಡ ಫುಲ್ ಮಸ್ತ್ ಮಜಾ ಮಾಡೋಣ, ನೀವು ಕೂಡ ಬನ್ನಿ. ಸಕ್ಕದಾಗಿರ್ತದೆ, ಯಾಕಂದ್ರೆ ಔಟ್ಡೋರ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಹ್ಯೂಜ್ ಪ್ರೊಡಕ್ಷನ್ ಅಲ್ಲಿ. ಸೊ ನೀವು ಕೂಡ ಬನ್ನಿ, ಮಸ್ತ್ ಮಜಾ ಮಾಡೋಣ. ಯಾಕಂದ್ರೆ ನಮ್ಮ ಇನ್ಫ್ಲುಯೆನ್ಸರ್ಸ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಇದು ದೊಡ್ಡಷ್ಟು ಅಡ್ವರ್ಟೈಸ್ ಮಾಡ್ತಿದೀವಿ. ಸೊ ನೀವು ಕೂಡ ಬನ್ನಿ, ಫುಲ್ ಮಸ್ತ್ ಮಜಾ ಮಾಡೋಣ. ಥ್ಯಾಂಕ್ ಯು. ಅಂಡ್ ಇಲ್ಲಿ ಬಂದಿದ್ದ ಕೆಲಸ ಮುಗೀತು. ಇನ್ಫ್ಲುಯೆನ್ಸರ್ಸ್ಗೆ ಹ್ಯಾಂಪರ್ ಕೊಟ್ಟಿದ್ದಾರೆ ಇವೆಂಟ್ ಕಡೆಯಿಂದ. ಇವೆಂಟ್ ಡೀಟೇಲ್ಸ್ ಎಲ್ಲ ಸಿಂಟ್ರನೇ ಹೇಳಿದಾನೆ. ಸೊ ಈ ಹ್ಯಾಂಪರ್ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಕೆಲಸ ಇದೆ, ಅಲ್ಲಿಗೆ ಹೋಗ್ತಿದೀವಿ. ಇನ್ನೊಂದು ಬ್ಲಾಗ್ ಇದೆ, ಅಲ್ಲಿ ಹೋಗ್ಬೇಕು. ನಾವು ಬಂದು ಯಾವಾಗ ಮನೆ ಸೇರ್ತೀವಿ ಗೊತ್ತಿಲ್ಲ. ಮನೆಗೂ ಕೆಲಸ ಇದೆ. ಇವಳು ದೋಸೆ ಇಟ್ಟಿರ್ಬೇಕು ನಾಳೆಗೆ. ಓ ಹೌದು, ಅದು ಬನ್ನಿ ಹೋಗೋಣ ಬೇಗ. ಎಲ್ಲ ಇವೆಂಟ್ಸು ಮುಗಿಸಿ ಕೊನೆಗೂ ಮನೆಗೆ ಬಂದ್ವಿ. ಸಂಡೇ ಇದು ಫುಲ್ ಬಿಸಿ ಡೇ ಆಗೋಯ್ತು. ಆ್ಯಂಡ್ ಗಗನಿಗೆ ಇನ್ನೂ ಬಿಸಿ ಡೇ ಆಗೋಗೈತೆ. ನೀನು ಆರಾಮಾಗಿ ವಿಡಿಯೋ ಮಾಡು. ನೋಡಿ ಗರ್ಲ್ಸ್ ಬರ್ತಿದ್ದಂಗೆನೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ನಿಂಗೆ ಅಡುಗೆ ಮಾಡ್ಕೊಡ್ಬೇಕು, ಅಯ್ಯೋ ರೆಡಿ ಮಾಡ್ಕೋಬೇಕು. ನೀನು ತಿನ್ನಲ್ಲ ಅಂತ ಎಸ್ಕಿರ್ತಿ ಅಂತ ಮನೇಲಿ ಅಂದ್ರು ನೀನೀಗ ಆರಾಮಾಗಿ ರೆಸ್ಟ್ ಮಾಡ್ಬೋದು ಹೊರಗಡೆ. ಯಾವ ರೆಸ್ಟು? ಇರೋ ಬರೋದು ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಾನು ಇದೆಲ್ಲ ಕೆಲಸ ಮಾಡ್ಬೇಕು. ಅಯ್ಯೋ ಡವು. ಸರಿ ಗೈಸ್, ಇವಳು ದೋಸೆ ಇಟ್ಟು ರೆಡಿ ಮಾಡ್ಕೋಬೇಕಂತೆ. ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್.